ಇದೇ ತಿಂಗಳ 29ರ ಅಮಾವಾಸ್ಯೆ ಸೂರ್ಯಗ್ರಹಣದ ಮೊದಲು ಪುತ್ರರನ್ನು ಹೊಂದಿರುವವರು ಇದನ್ನು ಮಾಡಬೇಕು, ಇಲ್ಲದಿದ್ದರೆ ಅನಾಹುತ. ಇದೇ 29ರಂದು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆಯೂ ಬರಲಿದೆ. ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ. ಅಲ್ಲದೆ ಈ ಬಾರಿಯೂ ಸಹ ಮುಂಬರುವ ಅಮಾವಾಸ್ಯೆಯು ಸೂರ್ಯಗ್ರಹಣದೊಂದಿಗೆ ಇರುತ್ತದೆ. ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಈ ಮಂಗಳಕರ 1ನೇ ದಿನದಂದು ಯಾರಿಗೆ ಪುತ್ರರು ಇದ್ದಾರೆಯೋ ಅವರು ಈ ಪರಿಹಾರವನ್ನು ಮಾಡುತ್ತಾರೆ, ಎಲ್ಲಾ ದೋಷಗಳು ದೂರವಾಗುತ್ತವೆ. ಎಲ್ಲಾ ದಿಷ್ಟಿ ದೋಷಗಳು ದೂರವಾಗುತ್ತವೆ. ಅವರು ಉತ್ತಮ ಜೀವನ ನಡೆಸಬಹುದು. ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಪುತ್ರರಿರುವವರು ಈ ಪರಿಹಾರವನ್ನು ಖಂಡಿತ ಮಾಡಬೇಕು. ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬರುತ್ತದೆ. ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿಯಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಪುತ್ರರನ್ನು ಹೊಂದಿರುವವರು ಕಡ್ಡಾಯವಾಗಿ ಇಂದು ಈ ಪರಿಹಾರವನ್ನು ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನಿಮ್ಮ ಜೀವನ ಬದಲಾಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನಿಮ್ಮ ಮಕ್ಕಳ ಮೇಲಿನ ಎಲ್ಲ ಗಂಧವೂ ದೂರವಾಗುತ್ತದೆ. ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತ ಪರಿಹಾರವಾಗಿದೆ. ಆದ್ದರಿಂದ ನಾವು ಹೇಳಿದಂತೆ ಅನುಸರಿಸಿ. ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯೆಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೇಡಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದು, ಆ ದಿನ ತಪ್ಪದೇ ಪರಿಹಾರ ಮಾಡಬೇಕು ಎನ್ನುತ್ತಾರೆ. ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ. ಹಾಗಾಗಿ ಈ ಅಮಾವಾಸ್ಯೆ ಸ್ವಲ್ಪ ಶಕ್ತಿಶಾಲಿ. ಆದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿದರೆ ನೀವು ತಪ್ಪದೇ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಅದು ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳಿ. ಅದೇನೆಂದರೆ ಮಗನಾದವ ಕುಲವನ್ನು ಎತ್ತಿ ಹಿಡಿಯುವವನೆಂದು ಪರಿಗಣಿಸುತ್ತೇವೆ. ಪುತ್ರರ ಮೇಲಿನ ಕೆಡುಕನ್ನು ಹೋಗಲಾಡಿಸಲು ಇದು ಉಪಯುಕ್ತ ಪರಿಹಾರವಾಗಿದೆ. ಆದ್ದರಿಂದ ನಾವು ಹೇಳಿದಂತೆ ಮಾಡಿ. ನಿಮ್ಮ ಮಕ್ಕಳು ಯಾವುದೇ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಸಹ ಅದನ್ನು ತೊಡೆದುಹಾಕಲು ಇದು ಉತ್ತಮ ಪರಿಹಾರವಾಗಿದೆ. ಈ ಪರಿಹಾರವನ್ನು ಹೇಗೆ ಮಾಡುವುದು? ಇದನ್ನು ಹೇಗೆ ಮಾಡುವುದು ಮತ್ತು ಅದು ಯಾವ ರೀತಿಯ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ? ಈಗ ಈ ವಿಡಿಯೋದಲ್ಲಿ ತಿಳಿಯೋಣ. 2025 ಮಾರ್ಚ್ 29 ಪಾಲ್ಗುಣ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಬರಲಿದೆ. ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ. ಗ್ರಹಣವು ಮಾರ್ಚ್ 29ರಂದು ಸಂಜೆ 6:20ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು 9:50 ಕೊನೆಗೊಳ್ಳುತ್ತದೆ. ಈ ಗ್ರಹಣ ನಮಗೆ ಗೋಚರಿಸುತ್ತದೋ ಇಲ್ಲವೋ ಎಂಬುದಕ್ಕೆ ರಾತ್ರಿಯ ಸಮಯದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸಲಿದೆ. ನಾವು ರಾತ್ರಿಯಲ್ಲಿ ಸೂರ್ಯನನ್ನು ನೋಡುವುದಿಲ್ಲ. ಹಾಗಾಗಿ ಈ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಈ ಗ್ರಹಣಕ್ಕೆ ಯಾವುದೇ ನಿಯಮಗಳನ್ನು ಅನುಸರಿಸುವ ಅಗತ್ಯವಿಲ್ಲ. ಆದರೆ ಗ್ರಹಣದ ಪರಿಣಾಮವು ಖಚಿತವಾಗಿದೆ. ಅಂದರೆ ಸ್ನಾನ ಮಾಡುವ ಅಗತ್ಯವಿಲ್ಲ. ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಬೇಕೆಂದು ನೀವು ಬಯಸುತ್ತೀರಿ. ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರಬಾರದು. ನಿಮ್ಮ ಮಕ್ಕಳು ಸಂಪಾದಿಸುತ್ತಿದ್ದರೆ ಅವರಿಗೆ ದಿಷ್ಟಿ ದೋಷವಿದೆ ಎಂದು ಚಿಂತಿಸುತ್ತಾರೆ. ಅಂತಹವರು ಈ ಪರಿಹಾರವನ್ನು ಮಾಡಬೇಕು. ಉತ್ತಮ ಫಲಿತಾಂಶವನ್ನು ಪಡೆಯಲಾಗುತ್ತದೆ. ಅಲ್ಲದೆ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ. ಯಾವುದೇ ಅನಿಷ್ಟ ಸಂಭವಿಸುವುದಿಲ್ಲ. ಈ ಗ್ರಹಣವು ಗಂಡು ಮಕ್ಕಳನ್ನು ಹೊಂದಿರುವವರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಇಂದು ನಾವು ಹೇಳುತ್ತಿರುವ ಉಪಾಯವನ್ನು ಗಂಡು ಮಕ್ಕಳಿರುವವರು ಮಾಡಿದರೆ ಅದರ ಫಲಿತಾಂಶವು ಅದ್ಭುತವಾಗಿರುತ್ತದೆ. ಹಾಗೆಯೇ ಈ ಪರಿಹಾರವನ್ನು ಮಾಡುವುದರಿಂದ ಅವರ ಜೀವನವು ಬದಲಾಗುವುದಲ್ಲದೆ ಅವರ ಜೀವನವೂ ಬದಲಾಗುತ್ತದೆ. ಎಲ್ಲಾ ಸಮಸ್ಯೆಗಳನ್ನು ತೆಗೆದುಹಾಕಲಾಗುತ್ತದೆ. ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಬೀಳುತ್ತಿವೆಯೋ, ವಿಷಕಾರಿ ಕಿರಣಗಳು ಗ್ರಹಣವಾಗುತ್ತಿವೆ, ಅಂದರೆ ಗ್ರಹಣ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಪ್ರಸರಿಸುತ್ತಿವೆ, ಆ ಕಿರಣಗಳ ಪರಿಣಾಮವು ಮಕ್ಕಳ ಮೇಲೆ ಬೀಳದಂತೆ ತಡೆಯಲು ಸಹ ಈ ಪರಿಹಾರ ಉಪಯುಕ್ತ. ಅಮಾವಾಸ್ಯೆಯೊಂದಿಗೆ ಗ್ರಹಣವು ಬಂದಾಗಲೆಲ್ಲ ಅದನ್ನು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಈ ಗ್ರಹಣವು ಶನಿವಾರದಂದು ಅಮಾವಾಸ್ಯೆಯಾಗಿರುವುದರಿಂದ ಸ್ವಲ್ಪ ಅಶುಭವಾಗಿದೆ. ಇದು ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಆದ್ದರಿಂದ ದುಷ್ಪರಿಣಾಮಗಳಿಲ್ಲದೆ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಪರಿಹಾರವನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಗ್ರಹಣ ಮುಗಿದ ನಂತರ ಈ ಪರಿಹಾರವನ್ನು ಮಾಡಬೇಕು. ಇದರಿಂದ ಮಕ್ಕಳ ಮೇಲಿನ ಎಲ್ಲಾ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ನಮ್ಮ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ. ಅವರು ಅನ್ನ ತಿನ್ನುವುದಿಲ್ಲ, ಬದಲಾಗುತ್ತಲೇ ಇರುತ್ತಾರೆ. ಅವು ಹೆಚ್ಚಾಗಿ ಕಿರಿಕಿರಿ ಉಂಟುಮಾಡುತ್ತವೆ. ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ. ನಾವು ನಮ್ಮ ಮಕ್ಕಳಿಂದ ತುಂಬಾ ಬೇಸತ್ತಿದ್ದೇವೆ. ಏನು ಮಾಡಬೇಕೆಂದು ತಿಳಿಯದೆ ಮುಜುಗರ ಅನುಭವಿಸಿದರೂ ಈ ಪರಿಹಾರವನ್ನು ಚೆನ್ನಾಗಿ ಮಾಡಿ.
ಈ ಪರಿಹಾರವನ್ನು ಮಕ್ಕಳಿಂದ ದೊಡ್ಡ ಮಕ್ಕಳಿಗೂ ಮಾಡಬಹುದು. ಅಂದರೆ 6 ವರ್ಷದಿಂದ 30 ವರ್ಷ ವಯಸ್ಸಿನ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿ ತಾಯಿಯೂ ಈ ಪರಿಹಾರವನ್ನು ಮಾಡಬೇಕು. ನಮ್ಮ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಿದರೆ ನಮ್ಮ ಮಕ್ಕಳಿಗೆ ತೊಂದರೆಯಾಗುತ್ತದೆ. ದಿಷ್ಟಿ ಅಂಟಿಕೊಂಡಿದೆ, ಅವರು ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅವರು ಭಾವಿಸುತ್ತಾರೆ. ಅಂತಹವರಿಗೆ ಈ ಅಮಾವಾಸ್ಯೆಯ ದಿನ ರಾತ್ರಿ 10 ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬಹುದು. ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಇರುವುದಿಲ್ಲ. ಮಕ್ಕಳ ಜೀವನವು ಉತ್ತಮ ಫಲಿತಾಂಶಗಳೊಂದಿಗೆ ಬದಲಾಗುತ್ತದೆ. ದಿಕ್ಕು ದೋಷಗಳ ಜೊತೆಗೆ ಕೆಲವು ರೀತಿಯ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಕೆಲವು ಮಕ್ಕಳು ಕೋಪಗೊಳ್ಳುತ್ತಾರೆ ಮತ್ತು ಕುತಂತ್ರ ಮಾಡುತ್ತಾರೆ. ಅವರು ಮಕ್ಕಳಿಗೆ ಗಮನ ಕೊಡುತ್ತಿದ್ದಾರೆ. ಅವರ ಬೆಳವಣಿಗೆ ಚೆನ್ನಾಗಿಲ್ಲ ಎಂದು ಕೆಲವು ಪ್ರಯೋಗಗಳನ್ನು ಸಹ ಮಾಡುತ್ತಿದ್ದಾರೆ. ಹಾಗಾಗಿ ಅವರನ್ನು ತಿರುಗಿಸಲು ಇದು ಒಂದು ರೀತಿಯ ಉಪಯುಕ್ತ ಪರಿಹಾರವಾಗಿದೆ ಎಂದು ಹೇಳಬಹುದು. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಕೆಲವು ಮಕ್ಕಳು ಈ ಅಮಾವಾಸ್ಯೆಯು ಅತ್ಯಂತ ಮಂಗಳಕರವಾಗಿದೆ. ಅಲ್ಲದೆ ತುಂಬಾ ಶಕ್ತಿಶಾಲಿ. ಇಂದು ತಿಥಿವರ ನಕ್ಷತ್ರವೂ ಒಳ್ಳೆಯದು. ಇಂತಹ ದಿನ ಹಲವು ವರ್ಷಗಳಿಗೊಮ್ಮೆ ಬರುತ್ತದೆ. ಬಂದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವವರು ಉತ್ತಮವಾದಾಗ ಅದೇ ಸಂಭವಿಸುತ್ತದೆ. ಒಳ್ಳೆಯ ಫಲಿತಾಂಶವೂ ಬರಲಿದೆ. ಅಮಾವಾಸ್ಯೆಯು ಕೆಟ್ಟದ್ದನ್ನು ತೊಡೆದುಹಾಕಲು ಮತ್ತು ಒಳ್ಳೆಯದನ್ನು ತರಲು, ಅನೇಕ ರೀತಿಯ ತೊಂದರೆಗಳನ್ನು ತೊಡೆದುಹಾಕಲು ಮತ್ತು ಎಲ್ಲಾ ರೀತಿಯಲ್ಲಿ ಉತ್ತಮವಾಗಲು ಉಪಯುಕ್ತವಾಗಿದೆ. ಅದಕ್ಕಾಗಿಯೇ ಹೇಳಬಹುದು, ಈ ಪರಿಹಾರದಿಂದ ನಿಮಗೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ. ಈ ಪರಿಹಾರವನ್ನು ಹೇಗೆ ಮಾಡುವುದು? ನಾವು ಅನ್ನವನ್ನು ಬೇಯಿಸುತ್ತೇವೆಯೇ ಅಥವಾ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸುತ್ತೇವೆಯೇ? ಬೇಯಿಸಿದ ಅನ್ನದಿಂದ 3 ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ. ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು. ಇದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ 3 ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ. ಅದರ ಜೊತೆಗೆ ಮೊಟ್ಟೆಯೂ ಬೇಕು. ಮೊಟ್ಟೆಯ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಕೊಡುಗುಡ್ಲು ದಿಟ್ಟಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವೂ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತಿವೆಯಲ್ಲವೇ? ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಸಿಗುತ್ತದೆ. ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ. 3 ಉಂಡೆಗಳನ್ನು ಮಾಡಿ. 3 ಉಂಡೆಗಳನ್ನು ಮಾಡಿದ ನಂತರ ಒಂದಕ್ಕೆ ಬಂದು ಕೆಂಪು ಬಣ್ಣದಲ್ಲಿ ಇರಬೇಕು. ಅಂದರೆ ಅನ್ನದ ಪೇಸ್ಟ್ಗೆ ಕೇಸರಿ ಸೇರಿಸಿ. ನಂತರ ಮತ್ತೊಬ್ಬರು ಬಂದು ಅರಿಶಿಣದಿಂದ ಮಾಡಿ. 3ನೇ ಉಂಡೆಯನ್ನು ಬಿಳಿಯಾಗಿ ಇರಿಸಿ. ಈ 3 ಉಂಡೆ ಮಾಡಿದ ನಂತರ ಕೋಳಿ ಮೊಟ್ಟೆ ತೆಗೆದುಕೊಳ್ಳಿ. ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ. ಆ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಇರಿಸಿ. ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದು ಆಗುತ್ತದೆ. ಸ್ವಲ್ಪ ಗಾಳಿ, ಸ್ವಲ್ಪ ಧೂಳು ಕಳೆದು ಹೋಗುತ್ತದೆ. ಆದ್ದರಿಂದ ಈ 3 ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ. ಈ 3 ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ. ಅದರ ನಂತರ ನಿಮ್ಮ ಮಗನನ್ನು ಕುಳಿತುಕೊಳ್ಳಿ ಮತ್ತು ಮಗುವಿನ ಸುತ್ತ 7 ಬಾರಿ ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ಸಾಕು. ಎಷ್ಟು ಗಂಡು ಮಕ್ಕಳಿದ್ದರೂ ಎಲ್ಲರೂ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಗಳನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆ ಅನ್ನು ಯಾರು ಓಡಾಡದ ಸ್ಥಳದಲ್ಲಿ ಮೊಟ್ಟೆಯನ್ನು ಒಡೆಯಿರಿ. ಅನ್ನವನ್ನು ಬೀಳಿಸಿ. ನೀನು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು. ಅಂದರೆ 4 ರಸ್ತೆ ಅಥವಾ 3 ರಸ್ತೆಗಳ ಸಂದಿಯಲ್ಲಿ ರಸ್ತೆ ಬದಿಯಲ್ಲಿ ಬಿಡಬೇಕು. ಅದನ್ನು ಇಳಿಸಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕಾಲು ಮತ್ತು ಕೈಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆ ಬದಲಿಸಿ. ಹಾಗೆಯೇ ದೃಷ್ಟಿ ತೆಗೆದವರು ಕೂಡ ಕಾಲು, ಕೈ, ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯೊಳಗೆ ಹೋಗಬೇಕು. ಇದನ್ನು ಪ್ರಯತ್ನಿಸಿ ಮತ್ತು ನೀವು ಅರ್ಥಮಾಡಿಕೊಳ್ಳುವಿರಿ. ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು, ಈಗ ಹೇಗಿದ್ದರೆ, ಅವರ ಬೆಳವಣಿಗೆ ಹೇಗಿದೆ, ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಅಭ್ಯಾಸ ಮಾಡಬೇಕು. ಇದು ತುಂಬಾ ಸಾಮಾನ್ಯವಾಗಿದೆ, ಪರಿಹಾರವಾಗಿದೆ. ಇದಕ್ಕೆ ನಾವು ಎಲ್ಲಿಯೂ ಹೆಚ್ಚು ಕೆಲಸ ಮಾಡುವ ಅಗತ್ಯವಿಲ್ಲ, ಹೋರಾಟ ಮಾಡುವ ಅಗತ್ಯವಿಲ್ಲ. ಇದು ತುಂಬಾ ಸುಲಭವಾದ ಪರಿಹಾರವಾಗಿದೆ. ಈ ಪರಿಹಾರಕ್ಕಾಗಿ 3 ಅಕ್ಕಿ ಮತ್ತು 1 ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ. ಆದ್ದರಿಂದ ಉತ್ತಮ ಫಲಿತಾಂಶಗಳು ಬರುತ್ತವೆ. ಇದು ನಮ್ಮ ಪೂರ್ವಜರು ಮಾಡಿದ ಪರಿಹಾರ. ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡಬಹುದು. ಅವರು ಮಾಡಬೇಕೆಂಬ ನಿಯಮವಿಲ್ಲ, ಯಾರು ಬೇಕಾದರೂ ಮಾಡಬಹುದು. ದಿಷ್ಟಿಯನ್ನು ಮನೆಯ ಹಿರಿಯರೊಂದಿಗೆ ಮಾತ್ರ ತೆಗೆದುಕೊಳ್ಳಬೇಕು. ಮಕ್ಕಳು ಸ್ವಲ್ಪ ಕುರುಡರಾಗಿದ್ದರು, ಸ್ವಲ್ಪ ಕಾಯಿಲೆ ಇದ್ದರು, ಇದರಿಂದ ತಕ್ಷಣ ಸ್ವಲ್ಪ ಪರಿಹಾರ
ತಕ್ಷಣದ ಪರಿಹಾರ ಅಲ್ಲ, ತಕ್ಷಣದ ಫಲಿತಾಂಶವೂ ಇಲ್ಲ. ಒಂದು ರಾತ್ರಿಯ ನಿದ್ರೆಯ ನಂತರ ಫಲಿತಾಂಶ ಬರುತ್ತದೆ. ನಿಮ್ಮ ಮಕ್ಕಳು ಆಗಾಗ್ಗೆ ಅಳುತ್ತಿದ್ದಾರೆ. ಆಗ ಅವರು ಅಳುವುದನ್ನು ನಿಲ್ಲಿಸುತ್ತಾರೆ ಮತ್ತು ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಈ ಪರಿಹಾರವನ್ನು ಮಾಡಬಹುದು. ತಪ್ಪೇನೂ ಇಲ್ಲ. ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು, ನೋವುಗಳು ಮತ್ತು ಕಣ್ಣೀರನ್ನು ನಿವಾರಿಸಿ. ನಮ್ಮ ಮಕ್ಕಳನ್ನು ಉತ್ತಮಗೊಳಿಸಲು ನಾವು ವಿವಿಧ ಪರಿಹಾರಗಳನ್ನು ಮಾಡಲು ಒಳ್ಳೆಯ ತಿಥಿ ಮತ್ತು ವಾರ ನಕ್ಷತ್ರ ಒಟ್ಟಿಗೆ ಬರಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.